ಹೇಳ್ ಸರ್. ತುಂಪಾಪ ಮೀನಿಂಗ್ ಏನು? ತುಂಬಾ ಜನ ಕೇಳ್ಬಿಟ್ಟು ಸರ್, ನಾನು ಯಾರಿಗೂ ಹೇಳಿಲ್ಲ, ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಡು ಅಂದ್ರೆ ಧೈರ್ಯ, ಮುಟ್ಟಕ್ಕಾಗಲ್ಲ, ಮೀಟ್ರು ಬೇಕು. ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪುಣ್ಯ. ಪಾಪ ಪುಣ್ಯ ಲೆಕ್ಕ ಹಾಕಿ ಬದುಕೋ ಕಾಯ್ತದ. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ನಾನ್ ಲೋಪರ್ ತೊಟ್ಟಿ ಪಾಪಿ ವರ್ಷ ನನ್ ಮಗ ಏನಿವಾಗ? ಅದೇ ಡುಂಪಾಪ ಮೀನಿಂಗ್. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಡುಂಪಾ ಆಮೇಲೆ ಡಾಕ್ ಸತೀಶ್ ಇದಾರಲ್ಲ ಸರ್, ಇನ್ನೊಂದ್ ಡೈಲಾಗ್ ಕೇಳ್ತೀನಿ ಕೇಳ ಸರ್. ಈ ಸತೀಶ ನನ್ನ ಮಗ ಸಿಕ್ಕುದ್ರ ಅವ್ನ್ ನಾನು ಹೊಡಿದೆ ಅಂತ ತೀರಲ್ಲ. ಯಾಕೇಳಿ, ಡಾಕ್ ಸತೀಶನ್ ಮೊಕ ಇರೋದೇ ನಾಯಿ ತರ, ಅವನು ನಾಯಿ ಸತೀಶ ನನ್ನ ಮಗ. ಲೇ ಬೋಳಿ ಮಗನೇ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿಯ ನೀನು. ಎಷ್ಟ ವಯಸ್ಸು ನಿನಗೆ? 35 ವರ್ಷ ಹುಡುಗ ನಾನು. ಕತ್ತೆಗಾಗಿರ್ ವಯಸ್ಸಾಗೈತೆ ಲೋಪರ್ ನನ್ನ ಮಗನೇ. ನೀನು ಮೆಟ್ಟಿನಿಂದ ಹೊಡೆದು ಬಿಡ್ತ, ಇಲ್ಲದ ಗಂಚಲಿ ಮಾಡಿದ್ರೆ ಮತ್ತೆ ನಿನಗೆ ಮೆಟ್ಟಿ ಹೊಡ್ತಾನ ನೀನು. ಇನ್ನೊಂದ್ ಬೇವರ್ಸಿ ಬಂತು ಎಸಿ ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿ. ಓ, ಕಾಸ್ ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಹಾ, ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಜೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಜೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗಿ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದೀಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬರ್ತಿಲ್ಲ? ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ, ಏನಾಯ್ತು ನಿನ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹ್ಯಾಂಗ್ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯಾ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗೇನು ಓದ್ತಾ ಇದೆಯಾ? ಇಲ್ಲಿ ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬೈಲಿ. ಅವತ್ತಿದ್ರು ನೀನು ರೇಷ್ಮಾ, ನೀನು ಬ್ರ್ಯಾಂಡ್ ಅಂತ ಹೇಳೋದು ಕರ್ನಾಟಕ ಜನತೆ. ಹೌದು ರೇಷ್ಮಾ, ನೀನು ಒಂದು ಬ್ರ್ಯಾಂಡೇ. ಯಾರು ಹೇಳಿದ್ದು ಇಲ್ಲ ಅಂತ? ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ ಬ್ರ್ಯಾಂಡ್ ಗೊತ್ತಾ? ಧಗಡಾನ್ ದಿವಾನಿ. ಕರೆಕ್ಟ್ ಆಗಿ ಹೇಳಿದ್ರಿ. ದೇವಸ್ಥಾನಕ್ಕೆ ನಾವು ಬಂದ್ವಿ, ದರ್ಶನ ಆಯ್ತು, ಇವಾಗ ಹೋಗ್ತಾ ಇದ್ವಿ. ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ಏನ್ ಗ್ಯಾರಂಟಿ ಅಪ್ಪ? ನೀನ್ ನೋಡಿದ್ರೆ ರೂಮ್ ಅಲ್ಲೂ ಬೇರೆ ಇದೆಯಾ? ನೀನು ದೇವಸ್ಥಾನ ಹೋಗಿಲ್ಲ, ನೀನು ಹೋಗಿರೋದು ಎಲ್ಲಿಗೆ ಗೊತ್ತಾ? ಅಲ್ಲಿಗೆ ರೂಮ್ ತಗೊಂಡ ತಕ್ಷಣ ಅದಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊತಿರಲ್ಲ. ನಿಮ್ ಬುದ್ಧಿಗೆ ಏನ್ ತಗೊಂಡ್ ಹೊಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ. ಆಯ್ತು ಬಿಡು, ಯಾರಿಗೂ ಹೇಳಲ್ಲ, ನಿನ್ ಗಂಡನಿಗೂ ಹೇಳಲ್ಲ. ಆಯ್ತು, ಯಾರಿಗೂ ಹೇಳ್ಬೇಡಿ, ನನ್ನ ಫಾಲೋವರ್ಸ್ ಯಾರಿಗೂ ಹೇಳ್ಬೇಡಿ. ಆಯ್ತು ರೇಷ್ಮಾ, ಎಂಜಾಯ್ ಮಾಡು. ಬಾಯ್. ಓಕೆ ಬಾಯ್. ಮೇಡಮು, ನಾನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ವೈಕುಂಠ. ಅಮ್ಮ ಚೆನ್ನಾಗಿ ಎತ್ತದ ಕೊಟ್ರೆ ಹೊಡಕಿಲ್ವಲ್ರಿ? ತಡ್ಕೋ, ಸಮಾಧಾನ ಮಾಡ್ಕೋ. ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ? ಬಾಯಲ್ಲಿ ಎಬ್ಬಳ ಮಾತ್ರ ಬಾಯಿಗೆ ಹಾಕ್ತೀನಿ. ಚಿಕ್ಕು ಇಳಿತೆ, ವಾಸನೆ ಒಟ್ಟಾಗತ್ತೆ. ಇವ್ನು ಕರ್ಕೊಂಡೋಗಿ ಪರ್ಮನೆಂಟ್ ಆಗಿ ಒಳಗಡೆ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡಿ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ತುಂಬಾ ಜನ ಏನ್ ಕೇಳಿಲ್ಲ, ಹೇಳು ಪರವಾಗಿಲ್ಲ ಯಾರು ಅಂತ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇನ್ನ ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕು ತೋರ್ಸು. ಇವ್ರೇ ನನ್ ಪಪ್ಪುಮ್ಮ. ಎಲ್ರು ಒಂದ್ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ಹೇಳಮ್ಮ. ನಾನೇ ಇವ್ರ ಪಪ್ಪಮ್ಮ. ದೇವರೇ ನೀನು ಇರೋ ವಿಲಾಸವು ಬೇಕಾಗಿದೆ, ಆಗಿರೋ ಅನ್ಯಾಯಕ್ಕೆ ದುರೊಂದನು ನೀಡೋದಿದೆ. ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಸರ್ಪಟ್ಟಿ. ನಿನ್ ಜೊತೆ ಸೇರ್ಕೊಂಡ್ ಫೈಟ್ ಮಾಡಕ್ಕೆ ನೀನೇನ್ ಫ್ರೀಡಮ್ ಫೈಟರ್? ಸಂಗೊಳ್ಳಿ ರಾಯಣ್ಣನ, ಸುಭಾಷ್ ಚಂದ್ರ ಬೋಸ, ಭಗತ್ ಸಿಂಗ, ಅವಳೇನ್ ಕಿತ್ತೂರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ? ಚಪ್ರಿ ಕಂಡ್ರ ನೀವು? ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಅದು ಏನು ವಿಡಿಯೋ ಮಾಡಿ ಮನ್ಸು ಗೆಲ್ತಿರೋ? ನಮ್ಮನ್ ನೋಡೇ ಬಿಡ್ತೀನಿ, ಹಾಕ್ರೋ ವಿಡಿಯೋನ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಂಬೇಕನ್ನಿಸಿ. ಇರೋ ಟವಲ್ ಹಾಕತೀನಿ. ಅಮ್ಮುಕುಡುಮ್ಕೋ, ನೀನೇನ್ ATM? ನಿನ್ನ ನೋಡಿದ್ರೆ ತಿಗ್ದೆಲ್ಲ ಸ್ವೈಪ್ ಮಾಡ್ಬೇಕನ್ನಿಸ್ತೈತೆ. ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ನಾವೇನು ಮಾತಾಡಂಗಿಲ್ಲ, ಕಂಟಿನ್ಯೂ ಮಾಡಿ. ಅದ್ಯಾರೋ ಶಿಂಗ್ಲಿಕ ಹಿಂದೆ ಕೂತಿರಂಗವನ್ನಲ್ಲ, ಹಿಂದೆ ಯಾರೋ ಅದು? ಪಪ್ಪುಮ್ಮ ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ನಮ್ಮನ್ನ ಯಾರು ಶಾರ್ಟ್ ಹಾಕಿರ್ಬೇಕು ಗುರು. ಈ ಮನ್ಯಾಳ ಮುಂಡ್ಯಾರಿಂದ ನಾನ್ ಮನೆ ತ ಉಗಿಸ್ಕೋಬೇಕು. ನಿಂಬೆಕಾಯಿ ನುಣ್ಣಗ್ ತರ್ದವಳೆ, ನಾನು ಇಲ್ಲೂ ನೋಡ್ಕೊಂಡು ನುಗ್ಗಿ ಬಿಡ್ತಾಳೆ ನೋಡು. ಇವಮ್ಮ ಬಳ ಕಳ್ಮುಂಡೆ ಕಣೋ, ಬಳ ಕಳ್ಮುಂಡ್ಯಾಗ ಇವಮ್ಮ ಮನೆಗೆ ತೋಟ ತಕ್ಕೋಕಿಯ ಹಿಂಗ್ ರೆಡಿ ಮಾಡ್ಯಾರೆ. ಬರೇ ಪುಕ್ಷಕ್ಕೆ ಮನೆ ತಕ್ ಬರೋ ನೀನು ಅಂತ ಮನೆಗೆ ಜಗಳ. ಈ ಮನ್ಯಾಳ ಮುಂಡ್ಯಾರಿಂದ ನಾನ್ ಮನೆ ತ ಉಗಿಸ್ಕೋಬೇಕು. ತಿರ್ಗಾ ವಾಪಸ್ ಹಿಂದಿಗೆ ಬರ್ತಾಳಲ್ಲ, ಮಾನ ಮರ್ಯಾದೆ ಇಲ್ದ ಮುಂದೆ. ಇನ್ನೆಷ್ಟ ಒಂದಾನ ಈ ಮುಂಡೆಯ ಇಂಥ ಮಾನ್ಗಟ್ಟು ಮುಂಡೆಲ್ಲ ತಿರ್ಗಾ ಹಿಂದ್ಕ ಬರ್ತಾಳಲ್ಲ. ಎಲೆ ಕುಯ್ದ್ರೆ ಒತ್ಕೊಂಡೋಗಕ್ಕನ ಬರ್ತಾಳ ಕಳ್ಳಿ ನೋಡು. ನಾನು ಬೆಂಕಿ ಕಕ್ಕು ಎಷ್ಟಾನಲ್ಲ, ಬೆಂಕಿ ಇಕ್ಕಿ ಬಿಡ್ತೀನಿ. ನಮ್ಮ ತೋಟ ಬಿಟ್ಟು ಆಚ್ಕೋದೆ ಗೆದ್ದೆ. ನಾನು ಬೆಂಕಿ ಇಕ್ಕಕ್ಕೂ ಎಷ್ಟಾನಲ್ಲ. ನಾವೇನೋ ಬೀಡಿ ಬೆಂಕಿ ಪಟ್ಟಣಕ್ಕೆ ಆಗುತ್ತೆ, ಖರ್ಚಿಗೆ ಸಕ್ಕರೆ ಟೀ ಪಟ್ಟಣ ಬರುತ್ತೆ ಅಂತ ಎಲೆ ಕುಯ್ಯಕ್ಕೆ ನಾನು ಬಂದ್ರೆ ತಿರ್ಗಾ ಬಂದವಳೆಲ್ಲ. ಅವ್ವ ಮನೆಯಾಳ ಮುಂಡೆ ಎತ್ ನೋಡ್ದಂಗೆ ನೋಡ್ತಿಲ್ಲ ನಾನು. ನೋಡು ಎತ್ ನೋಡ್ದಂಗೆ ನೋಡ್ತೇನೆ ನಾನು ತಿರ್ಗಾ. ನನ್ನ ತಾನು ಹಿಂಗೆ ಕಣೆ ನೋಡೋದು. ಹೋಗಿ ಬರ್ರಿ, ಯಾವನ್ ಕರ್ಕೊಂಬೋಗಿ ತಿಕ್ಕಂಗ ಬೆಂಕಿ ಇಕ್ಕಿಬಿಡ್ತೀನಿ. ಬರೇ ಕರ್ಕೊಂಬೋಗಿ ಯಾವನ್ ಕರ್ಕೊಂಬತ್ತೀಯ? ನಮ್ಮ ತೋಟದೊಳಿಗೆ ಯಾಕೆ ಬಂದಿದ್ದೆ? ಯಾಕೆ ಹೆಜ್ಜೆ ಇಕ್ಕಿದ್ದೆ ನಮ್ಮ ತೋಟದೊಳಿಗೆ? ಅಷ್ಟೇ ಹೇಳಲ್ಲ ಬೋಸುಡಿ ಮೇಡಮ್ ಮಾನ್ಗೆಟ್ ಮುಂಡ್ಯಾರ. ಅದು ಯಾವನ್ ಕರ್ಕೊಂಬ ಹೋಗಿ. ನಾನು ಹಿಂದೆ ಬಚ್ಚಿಯಲ್ಲ, ಇನ್ನೆಷ್ಟು ಮರ್ಯಾದೆ ಇರ್ಬೋದಲ್ಲ ಮನೆಯಾಳ ಮುಂಡೆ. ಅಂಚದು ಲಂಗ್ಡ ಮುಂಡೆವು. ಸೊ ಅದೇ மாதிரி நம்ம கர்நாடகால கூட வந்திருக்காங்க. அவங்க கூட ஒரு 2 வார்த்தை பேசுவாங்க. பேசு பூக்க. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವಣಕಂ. ನಮಸ್ಕಾರ ಕಣಣ್ಣ. ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಸ್ವಲ್ಪ ಹೇಳೋಣ. ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಂದ್ರೆ, ನೀನು ಕ್ರಾಸ್ ಬ್ರೀಡ್ ಅಂತಂದೇಳಿ ಪ್ರೂವ್ ಮಾಡಕ್ಕೆ. ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾರುವ ಆ ಒಂದು ಗಲೀಜ್ ನೀರು, ಗಲೀಜ್ ಬಗ್ಗೆ ಮಾತಾಡ್ತಾ ಇದೆ. ಇದೇ ನೋಡ್ರಿ ಕೋಇನ್ಸಿಡೆನ್ಸ್ ಅಂದ್ರೆ. ಆ ಒಂದು ನಿನ್ ಬಾಯಿಲ್ ನಂದು ಯಾವುದೋ ಒಂದು IT ಕಂಪನಿ ಕೆಮಿಕಲ್ ನೀರು ಅನ್ಪಟ್ಟೋದು. IT ಕಂಪ್ನಿ ನೀರ್ ಬರುತ್ತಾ? ಅಪ್ಪಿ ತಪ್ಪಿ ಬಂದ್ರು ತಿಕ್ಕಕ್ ನುಗ್ಸ್ರಪ್ಪ. ಇವಾಗ ನೋಡ್ಬೋದು, ನಾವ್ ಇಷ್ಟೊತ್ತು ಇಲ್ಲಿ ಇದೀರಿ. ಇದೀರಿ, ಅಲ್ಲೇ ನಿಂತ್ಕೊಂಡು ತೆರೀರಿ. ಒಂಥರ ಉರಿತೈತೆ. ಎಲ್ಲಿ? ಮುಖಾಲ ಉರಿತೈತೆ. ಯಾಕೆ ನಿನ್ ಕರಿ ಮುಕ್ಳಿ ಉರಿತಾ ಇಲ್ವಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಹೇಳ್ಕೊಂತೀನಿ, ಮತ್ತೆ ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ. ನನಗೆ ಗೊತ್ತಿಲ್ಲ ನಿನ್ ಪ್ಲಾನ್ ಏನಂತಂದ ಹೇಳಿ. ಅವ್ರ ಮುಂದೆ ಹೋಗಿ ಅಮ್ಕುಡುಮ್ಕ ಅಂತಂದ ಹೇಳಿ ಆರ್ಮಿ ತರ ಕಾಯ್ತೀನಿ ಅಂತಂದ ಹೇಳ್ತೀಯ ತಾನೆ? ಬೇಕು ನಿನ್ ತಿಕ್ಕ ಹೊಡೆದು ಮಲಗಿಸ್ಬೇಕು. ಆನೆ ನೋಡಕ್ಕೆ ಒಳಗಡೆ ಬಿಡ್ತಾರಲ್ಲ, ಬರೀ ಅವ್ರ ಕಡೆಯವ್ರಿಗೆ ಮಾತ್ರ ಬಿಟ್ಬಿಡ್ತಾರೆ. ನಮ್ಗೆ ಹೋದ್ರೆ ಬಿಡಲ್ಲ. ಪೊಲೀಸ್ ಅವ್ರವ್ರ ಕಡೆ ಇರ್ತಾರಲ್ಲ, ಅವ್ರ ಕಡೆ ಅವ್ರಿಗೆ ಮಾತ್ರ ಬಿಡ್ತಾರೆ. ನಾವು ಹೋದ್ರೆ ಇಲ್ಲ, ನಿಮ್ಗೆ ಇಲ್ಲ, ನೀವಿಲ್ಲ ನೋಡ್ಬೇಕು ಅಂತ ಹೇಳ್ತಾರೆ. ರಾಘವ, ನೀನ್ ಆ ಗೇಟ್ ಹತ್ರ ನಿಲ್ಲ. ಅವನೇನಾದ್ರೂ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲೇ ಬಡ್ದು ತೆಗೆ ಹೇಳ್ತಾನೆ. ಭುಜಂಗ, ನೀನಲ್ಲಿ ಹಿಂದೆ ಹಿತ್ಲಲ್ಲಿ ನಿಲ್ಲು. ಅವನೇನಾದ್ರೂ ಓಡ್ಲಿಕ್ಕೆ ಹೋದ್ರೆ ಹಿಂದೆ ಬಾಗ್ಲಿಂದ ಅವನ್ನ ಗಟ್ಟಿ ಮಾಡಿ ಹಿಡಿ. ನಾನು ಅವನ್ನ ಬಂದು ಸಮ್ಮ ಬಡಿತಾನೆ. ಬಲಗೈಯಲ್ಲಿ ಹಿಡಿಬಹುದು, ಎಡಗೈಯಲ್ಲಿ ಹಿಡಿಯೋಕೆ ಆಗಲ್ಲ. ಏನದು? ಮೈಕ್ ಬಿಟ್ಟು ಬಂದು ರೂಮ್ ಒಳಗೆ ಬನ್ನಿ, ಕೇಳಿ ಯಾವಾಗ ಹೇಳ್ತೀನಿ. ಅಲ್ಲ,
ನೀವು ಗಂಡಸ್ರು ತಿಕ್ಕದ ಅಡಿಯಲ್ಲಿ ಹಾರ್ನ್ ಇಟ್ಬಿಟ್ಟು ಗಾಡಿ ಓಡಿಸ್ತೀರಾ, ಯಾವಾಗ ನೋಡ್ರು ಕೀ ಅಂತಿರತ್ತೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಅದೇನದು ಸಿಗ್ನಲ್ ಬಿದ್ದಿದ ತಕ್ಷಣ ಕಾರಿಂದ ಹಿಂಗ್ ಹೊರಗಡೆ ಕೈ ಬರುತ್ತೆ, ಲೇಸು ಕುರ್ಕುರೆ ಅದ್ರದ್ದೆಲ್ಲ ಇದು ಪ್ಲಾಸ್ಟಿಕ್ ನ ಅಲ್ಲಿ ಹಾಕೋದು. ನಿಮ್ಮನೆ ಡಸ್ಟ್ಬಿನ್ ಅನ್ಕೊಂಡಿದ್ಯಾ ಅದನ್ನ? ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಫ್ಲವರ್ ಅನ್ನ ನೀನು ಪ್ಲಾಸ್ಟಿಕ್ ಅಲ್ಲಿ ಕಟ್ಬಿಟ್ಟು ನದಿ ಒಳಗೆ ಎಸ್ಬಿಟ್ರೆ ನದಿ ವಿಲ್ ಬಿ ಲೈಕ್ ಥ್ಯಾಂಕ್ ಯು ಸೋ ಮಚ್, ನಿನಗೆ ಬ್ಲೆಸ್ ಮಾಡ್ತೀನಿ ತಥಾಸ್ತು ಅಂತ ಅನ್ನತಾ. ಆಯ್ತು, ಆಮೇಲೆ what the fuck is wrong with you bitch, I'm gonna give you more hardship anta. She'll ruin your bloody life if you do that. Don't do that. ಅಮ್ಮ 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 ಕನ್ನಡ ಮಾತ್ರ ಭಾಷೆ ತಾನೆ. ಅಮ್ಮುಕು ಡುಮುಕು ಅವರು ದುಡ್ಗೋಸ್ಕರ ಏನ್ ಮಾಡ್ತಾರೆ ಅಂತ. ಅಮ್ಮುಕು ಡುಮುಕು ಅವರು ದುಡ್ಗೋಸ್ಕರ 60 ವರ್ಷ ಮುದುಕುರ್ದು ಶಾಟ ತೆರಿತಾರೆ. ಕಿಪಿ ಕೀರ್ತಿಗೆ ಮೇಕಪ್ ಮ್ಯಾನ್ ಆಗಿದ್ದಾನೆ. ಕೈ ಇಲ್ದೇ ಇರೋರಿಗೆ ಜಟ್ಕ ಹೊಡ್ಕೊಡ್ತಾರೆ. ಶಾಟ ಕಿತ್ತು ತೋಟ ಮಾಡ್ತಾನೆ. ಎಣ್ಣೆ ಏಟಲ್ಲಿ ಆಂಕರ್ ತಲೆ ದೆಂಗ್ತಾನೆ. ಅಷ್ಟೇ, ಏನಂತೀರಾ? ಯಶವಂತಪುರ ಅಲ್ಲಿ ಇವಾಗ ಬಂದ್ರಿ ಗೊತ್ತಾ ನೀವು? ಹಂಗೆ ಯಶವಂತಪುರ ಹೋಗಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳ್ರಿ. ಲೇ ಕೊಂಗ, ಯಶವಂತಪುರ ಅಲ್ಲ ಅದು, ಯಶವಂತಪುರ. ಫಸ್ಟ್ ಕನ್ನಡ ನೆಟ್ಟಾಗಿ ಮಾತಾಡೋದು ಕಲಿ. ನಾನ್ ಕೆಲ್ಸ ಮಾಡ್ತಿಲ್ಲ ಅನ್ಕೊಂಡ್ಬಿಡ್ರಿ, ಕೆಲ್ಸ ಮಾಡ್ತಾ ಇದೀನಿ. ಕೆಲ್ಸ ಮಾಡ್ತಿದ್ಯಾ, ಆದ್ರೆ ಅದು ಕೈ ಕೆಲ್ಸ. ಎಷ್ಟು ಸಂಪಾದನೆ? ಏನೊಂದ್ 12,000. 12,000 ಸಾಕು ಮ್ಯಾಮ್. ಒಂದ್ ದಿನಕ್ಕೆ ಒಂದ್ 800 ರೂಪಾಯಿ 700 ರೂಪಾಯಿ ಇದ್ರೆ ಸಾಕು. ಲೇ ಎಬ್ಬಟ್ಕೊಂಗ, 800 ರೂಪಾಯಿ ದಿನಕ್ಕೆ ದುಡಿದ್ರೆ 24,000 ತಿಂಗಳಿಗಾಗತ್ತ. ಲೆಕ್ಕ ಬರಲ್ಲ, ಕನ್ನಡ ಬರಲ್ಲ, ಏನು ಬರಲ್ಲ. ಅವನು ಎಣ್ಣೆ ಹೊಡ್ಕೊಂಬಂದ್ ಇಂಟರ್ವ್ಯೂ ಕೊಟ್ರೆ ಹಿಂಗ ಆಗದ. ಅಷ್ಟ್ ದುಡಿತೀನಿ ಇಷ್ಟ್ ದುಡಿ ಅಂತ ಎಲ್ಲ ಹೇಳ್ಬಾರ್ದು. 700-800 ರೂಪಾಯಿ ಅಷ್ಟೇ ಮ್ಯಾಮ್. 700 ರೂಪಾಯಿ 800 ರೂಪಾಯಿ ಅಷ್ಟೇನಾ? 700-800 ರೂಪಾಯಿ ಅಷ್ಟೇನಾ? ಸಾಕು ಮ್ಯಾಮ್. ಮತ್ತೆ ಅಂಗವಿಕಲರಿಗೆ ಜಟ್ಕ ಹೊಡಿದಿರೋ ಸ್ಯಾಲರಿ ಯಾರಿಗೆ ಕೊಡ್ತೀಯಾ? अस्सलाम वालेकुम रहमतुल्लाहि वबरकातुहू. मालूम ना कौन तुम्हारा भी छनाना ना पिरी ಹೋಗಿ ಯಾವಂದರ ಶಾಟ ತರಿ. ಮುಂದೆ ಹೊರಿತದೆ, ಮುಂದಕ್ಕೂ ಕೂಡ ನಮ್ಮ ಗೌರವನ ಉಳಿಸ್ತಾರೆ. RCBನ ನಾವೆಲ್ಲ ರಕ್ಷಣೆ ಮಾಡ್ಬೇಕು. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿ. ಎವ್ರಿವನ್, ನನ್ನ ನಿಯಮ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಅಕ್ಕ ಭಾಳ ಡೌ ಮಾಡಬೇಡ, ಯಾರು DM ಮಾಡಿರಂಗಿಲ್ಲ, ಡೈರೆಕ್ಟ್ ಟಾಪಿಕ್ ಬಾ. ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್, ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಅಂಡ್ ದಟ್ ನಾಟ್ ಕಂಡೀಷನ್ ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್, ಲೈಕ್ 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ and ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಷ್ಟೆಲ್ಲ ಆಯ್ತಂತಂದ್ರ ಮದುವೆ ಎದಕ್ ಬೇಕು ನಿಂಗ? ಹಿಂಗ ಆರಾಮ್ ಒಬ್ಬಕಿನ ಇದ್ದು ಬಿಡು. ಇವೆಲ್ಲ ಆಗ್ಲಾರ್ದ ಕೆಲಸ ಇವು. ಇಷ್ಟೆಲ್ಲ ಕಂಡೀಷನ್ ಹಿಡ್ಕೊಂಡು ನಂಗೂ ಮದುವೆ ಹಾಕಾರ ಅಂತ ತಿಳ್ಕೊಂಡ್ಯಲ್ಲ ನೀನ್, ಆಗಂಗಿಲ್ಲ.